ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬೇರೆ ದೇವರ ವಾಕ್ಯದಲ್ಲಿ 1 ಪೇತ್ರ 5ನೇ ಅಧ್ಯಾಯ ಅದರ 8ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹಾದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಎಚ್ಚರವಾಗಿರಿ. ಮೊದಲನೇದಾಗಿ ನಾವು ಎಚ್ಚರವಾಗಿರಬೇಕು. ಯಾವುದರಿಂದ? ಸೈತಾನ ಕಾರ್ಯ, ಸೈತಾನ ಶೋಧನೆಗಳಿಂದ ನಾವು ಎಚ್ಚರವಾಗಿರಬೇಕು. ಯಾಕೆಂದ್ರೆ ಆತನು ಯಾರನ್ನು ನುಂಗಲಿ ಎಂಬುದಾಗಿ ಸಿಂಹದೋಪಾದಿಯಲ್ಲಿ ಆತನು ತಿರುಗಾಡುತ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಸೈತಾನನು ಕದ್ದುಕೊಳ್ಳುವುದಕ್ಕೂ, ಹಾಳು ಮಾಡುವುದಕ್ಕೂ, ಕೊಯ್ಯುವುದಕ್ಕೂ ಹೊರತು ಬೇರೆ ಯಾವುದಕ್ಕೂ ಬರೋದಿಲ್ಲ. ಎಲ್ಲಿ ಆತನಿಗೆ ಒಂದು ಅವಕಾಶ ಸಿಗುತ್ತೋ ಅಲ್ಲಿಂದ ಆ ಸೈತಾನನು ನಮ್ಮ ಜೀವಿತವನ್ನ, ಸಭೆಯನ್ನ, ಆತ್ಮಿಕ ಜೀವಿತವನ್ನ, ವಿಶ್ವಾಸಿಗಳನ್ನ ಕೆಡಿಸುವುದಕ್ಕಾಗಿ ಸೈತಾನನು ಹೊಂಚಾಕುತ್ತಾ ತಿರುಗಾಡುತ್ತಾನೆ. ಸೊ ಆದ್ದರಿಂದ ನಾವು ಎಚ್ಚರವಾಗಿರಬೇಕು. ಸೈತಾನನ ಎದುರಿಸಬೇಕು. ಸೈತಾನ ಕಾರ್ಯಗಳನ್ನು ತಿಳಿದುಕೊಳ್ಳಬೇಕು. ಆತನಿಗೆ ಸ್ಥಳ ಕೊಡದ ಹಾಗೆ ನಾವು ಎಚ್ಚರವಾಗಿದ್ದು ಕರ್ತನ ಸಮ್ಮುಖದಲ್ಲಿ ನಾವು ಕಾದುಕೊಂಡಿರುವಾಗ ಸೈತಾನು ಯಾವುದೇ ಹಾನಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯ ದೇವಜನರೇ, ಅದಕ್ಕಾಗಿ ಸೈತಾನನು ಇವತ್ತು ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಸಭೆಗಳಿಗೆ ವಿರುದ್ಧವಾಗಿ, ಸೇವಕರಿಗೆ ವಿರುದ್ಧವಾಗಿ, ದೇವಜನರಿಗೆ ವಿರುದ್ಧವಾಗಿ ಎಲ್ಲಿ ಒಂದು ಸ್ಥಳ ಸಿಗುತ್ತೋ ಅಲ್ಲಿಂದ ಹಾಳು ಮಾಡೋದಕ್ಕಾಗಿ ಆತ ನೋಡ್ತಾ ಇದ್ದಾನೆ. ಸೇವಕರಲ್ಲಿ ವೈಮನಸ್ಸುಗಳು, ಸಭೆಯಲ್ಲಿ ಭೇದಗಳು, ಭಾವಗಳನ್ನು ಹುಟ್ಟಿಸಿ ಸೈತಾನನ್ನು ಹಾಳು ಮಾಡೋದಕ್ಕೆ ಆತ ನೋಡ್ತಾ ಇದ್ದಾನೆ. ಸೊ ಆದ್ದರಿಂದ ಆ ಸಿಂಹಾದೋಪಾದಿಯಲ್ಲಿ ತಿರುಗಾಡ್ತಿರುವಂತಹ ಆ ಸೈತಾನನ ಆ ಕಾರ್ಯಗಳ ಮೇಲೆ ನಾವು ಜಯವನ್ನು ಹೊಂದಬೇಕೆಂಬುದಾಗಿ ನಾವು ದೇವರ ವಾಕ್ಯದಿಂದ ತಿಳಿದುಕೊಳ್ಳಬಹುದು ಪ್ರಿಯರೇ. ಸೊ ಆದ್ದರಿಂದ ಪ್ರೀತಿಯ ದೇವಜನರೇ, ಇವತ್ತು ಸೈತಾನು ಕೊನೆ ಕಾಲ ಎಂಬುದಾಗಿ ಆತನು ತಿಳಿದುಕೊಂಡು ಸೇವಕರಿಗೆ, ಸೇವೆಗಳಿಗೆ, ದೇವಜನರಿಗೆ, ಉಜ್ಜೀವನಕ್ಕೆ ವಿರುದ್ಧವಾಗಿ ಆತನು ತಿರುಗಾಡ್ತಾ ಇದ್ದಾನೆ. ಆದರೆ ನಾವು ಆತನಿಗೆ ಸ್ಥಳ ಕೊಡದ ಹಾಗೆ ನಾವು ಎಚ್ಚರದಿಂದಿರಬೇಕು. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾ ಇದ್ದಾರೆ ಸತ್ಯವೇದದಲ್ಲಿ, ಇಹಲೋಕಾಧಿಪತಿಯು ಬರಿತಾ ಇದ್ದಾನೆ, ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಒಂದೂ ಇಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಹಾಗಾದರೆ ಪ್ರಿಯರೇ, ಸೈತಾನನು ನಮ್ಮ ಜೀವಿತವನ್ನ, ನಮ್ಮ ಆತ್ಮಿಕ ಜೀವಿತವನ್ನ, ನಮ್ಮ ಕುಟುಂಬವನ್ನ, ಸಭೆಯನ್ನ, ಸೇವೆಯನ್ನ ಕೆಡಿಸಬಾರದು ಎಂಬುದಾಗಿ ನಾವು ಹೇಳುವುದಾದರೆ, ಮೊದಲದಾಗಿ ಆ ಸೈತಾನಿಗೆ ಸಂಬಂಧಪಟ್ಟ ವಿಷಯಗಳು ನಮ್ಮಲ್ಲಿ, ನಮ್ಮ ಸಭೆಯಲ್ಲಿ, ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ಇರಬಾರದು. ಏನಾದ್ರೂ ಒಂದು ವೇಳೆ ಸಿಕ್ಕಿದ್ರೆ ಅದನ್ನು ಅಲ್ಲೇ ಕಾರ್ಯ ಮಾಡಲಿಕ್ಕೆ ಆತನ ನೋಡ್ತಾನೆ. ಪ್ರೀತಿಯ ದೇವಜನರೇ, ಇವತ್ತು ನಾವು ಅರ್ಥ ಮಾಡಿಕೊಳ್ಳೋಣ, ಆತನ ಎದುರಿಸೋಣ, ಆತನ ಕಾರ್ಯಗಳನ್ನು ಲಯಪಡಿಸೋಣ, ನಾವು ಉಜ್ಜೀವನದಲ್ಲಿ ಪಾಲುಗಾರಾಗೋಣ. ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನ ಆಶೀರ್ವದಿಸಿರಿ. ಎಚ್ಚರವಾಗಿರಿ, ಪ್ರಾರ್ಥನೆ ಎಚ್ಚರವಾಗಿರಿ, ವಾಕ್ಯ ಓದುವುದರಲ್ಲಿ ಎಚ್ಚರವಾಗಿರಿ, ಉಪವಾಸದಲ್ಲಿ ಎಚ್ಚರವಾಗಿರಿ, ಕರ್ತನನ್ನು ದೃಷ್ಟಿಸಿ ಎಚ್ಚರವಾಗಿರಿ. ಸೈತಾನನ ತಂತ್ರಗಳ ಮೇಲೆ ಹೋರಾಡಿ ಜಯ ಹೊಂದಿ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಪರಲೋಕದಲ್ಲಿರುವ ತಂದೆ, ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಸೈತಾನನ ಕಾರ್ಯಗಳ ಮೇಲೆ ಹೋರಾಡಿ ಜಯ ಹೊಂದುವಂತೆ ಬಲಪಡಿಸು. ಸೈತಾನ ಎಲ್ಲ ಕುತಂತ್ರಗಳು ಬಿದ್ದು ಹೋಗಲಿ. ಆಶೀರ್ವದಿಸಿ ನಮ್ಮ ನಡೆಸು, ಆತ್ಮನ ತುಂಬಿಸು. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. God bless you.